सुख करता दुःख हरता वार्ता विघ्नाची नुरवी पूर्वी प्रेम कृपा जयाची सर्वांगी सुंदर उटिशेंदुराची कंठी झळके माळ मुक्ता फळाची जय देव जय मंगल मूर्ती दर्शन मात्रे मन कामना पूर्ती हो कामना पूर्ती। ನಂಬರ್ ಸ್ಥಳೀಯ ಮಹಿಳಾ ಮಂಡಳ ಯುವಕ ಮಂಡಳ ಎಲ್ಲರೂ ಸೇರಿಕೊಂಡು ಈ ಒಂದು ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನ ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಇಲ್ಲಿ ಜರುಗ್ತಾ ಇದೆ ಹಾಗೂ ಅವರೊಂದಿಗೆ ಎಲ್ಲ ಮುಖ್ಯ ಅತಿಥಿಗಳು ಭಾಗವಹಿಸಬೇಕು ಸವಿನಯ ಪ್ರಾರ್ಥನೆ. ಸರ್ ಅದು ಸ್ವಲ್ಪ ಹಿಂದೆ ಬರ್ರಿ ಬ್ರದರ್. ನಮ್ಮ ಬಾಗಲದಲ್ಲಿ 400 ವರ್ಷದ ಹಳೆಯದಾದ ಒಂದು ದೇವಸ್ಥಾನ ಇದ್ದು ಇದನ್ನು ಸಾಂಗ್ಲಿ ಮನೆತನದ ಪಟವರ್ಧನ ರಾಜರು ಸ್ಥಾಪಿಸಿದಂತಹ ಒಂದು ದೇವಸ್ಥಾನ. ಇದು ಐತಿಹಾಸಿಕ ಹಿನ್ನೆಲೆ, ತುಂಬಾ ಒಂದು ಹಳೆಯದಾದ ಒಂದು ಹಿನ್ನೆಲೆ ಇದೆ. ಹೊತ್ತು ಇಲ್ಲಿ ಬರ್ತಾ ಇದ್ದಾರೆ. ಈ ದೇವಸ್ಥಾನವನ್ನು ಸುಮಾರು 400 ವರ್ಷದಿಂದ ಸಾಂಗ್ಲಿ ಮನೆತನದ ಪಟವರ್ಧನ ಸಂಸ್ಥಾನದ ರಾಜರು ಸ್ಥಾಪಿಸಿ ನಮ್ಮ SSK ಸಮಾಜದ ಬಂಧುಗಳಿಗೆ ಹಿರಿಯರಿಗೆ ಕರೆಸಿ ಈ ದೇವಸ್ಥಾನದ ಒಂದು ಉಸ್ತುವಾರಿಯನ್ನು ವಹಿಸಿ ಕೊಟ್ಟರು. ಆ ವೇಳೆಯಲ್ಲಿ ದತ್ತುಸ ಮಾಧುಸ ಗೋಲ್ಜೇರಿಯವರು ತೆಗೆದುಕೊಂಡರು. ಅದರ ಹಿನ್ನೆಲೆಯಲ್ಲಿ ವಿಶ್ವನಾಥ ಲಕ್ಷ್ಮಣ್ ಸಾಹ್ ಬಾಗ್ಲೆ ಇವರು
ಇದರ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ದೇವಸ್ಥಾನದ ಒಂದು ಕೆಲಸವನ್ನು ಪ್ರಾರಂಭಿಸಿದರು. ಪ್ರಸಿದ್ಧ ನಮ್ಮ ಮಠ ಆದ ಮೂರ್ಸಾರ ಮಠದ ಜಗದ್ಗುರುವಾದ ಶ್ರೀ ಗಂಗಾಧರ ರಾಜಯೋಗೀಂದ್ರ ಮಹಾಸ್ವಾಮಿಗಳ ಅಂಗತ್ವದಿಂದ ಈ ದೇವಸ್ಥಾನ ಉದ್ಘಾಟಿಸಿ ಇದರ ಪ್ರಸಾರವನ್ನು ನಿರ್ವಹಿಸಿದರು. ಅಂದಿನಿಂದಲೂ ಇಲ್ಲಿಯವರೆಗೆ ನಮ್ಮ ಎಲ್ಲ ಹಿರಿಯರು ಕೂಡಿಕೊಂಡು ಈ ಒಂದು ದೇವಸ್ಥಾನವನ್ನು ಮತ್ತು ಇಲ್ಲಿ ನಮ್ಮ ಘಟಕದ ಸಮಾಜದ ಆಗುವುಗಳನ್ನು ನೋಡಿಕೊಂಡು ಇಲ್ಲಿಯವರೆಗೆ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಿಂದ ಆಡಳಿತವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ಒಂದು ಪ್ರಸ್ತಾವಿತ ಒಂದು 2 ನುಡಿಗಳನ್ನು ಆಡಲು ನನಗೆ ವೇದಿಕೆ ಮೇಲೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಅನಂತ ಪ್ರಮುಖಿ ಇವರಿಗೆ ಶ್ರೀ ವಿನಾಯಕ ಕೃಷ್ಣಸ್ವಾಮಿ ವಿತರಣೆ ಸಂಚಾಲಕರಿಂದ ಗೌರವವಾದ ಮಾತಾಡ್ತಾನೆ. ಶ್ರೀಮತಿ ವೀಣಾ ಮಂಜುನಾಥ್ ಮೇಡಮ್ ಯಾರ ಕೈಯಲ್ಲಿ ಸಿಕ್ಕಿದ್ರೆ ಯಾರು ನೋಡ್ತಾ ಇದ್ರೆ ಮಗು ಅಳ್ತಾ ಇದ್ರೆ ಸಿಕ್ಕಿದೆ ಅಂತ ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಉದ್ದೇಶಿಸಿ ಮುಂದಿನ ನಮ್ಮ ಮಧ್ಯಸ್ಥಾನ ಅತಿಥಿಗಳಾದ ವಿಕ್ರಮ್ ಪಿ ಲಲ್ವಾ, ಚೇರ್ಮನ್ SS ಸಮಾಜ ಇವತ್ತು SSK ಸಮಾಜ ಶ್ರೀ ಗಣಪತಿ ದೇವಸ್ಥಾನ ಫಂಡ್ ಟ್ರಸ್ಟ್ ಕಮಿಟಿ ವತಿಯಿಂದ ಒಂದು ಉಪನಯನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಈ ಒಂದು ಆಶೀರ್ವಚನವನ್ನು ಮಾಡಲಿಕ್ಕೆ ಬಂದಂಥ ನಮ್ಮ ಗುರುಗಳಾದಂಥ ವಿದ್ವಾನ್ ಶ್ರೀ ನರಹರಿ ಆಚಾರ್ಯ ಪಾಂಡೇಶ್ವರವರು ಇವತ್ತು ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ರೂವಾರಿಯಾದಂಥ ಶ್ರೀ ಮಹಿಳಾ ಮಂಡಳದ ಎಲ್ಲ ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಎಲ್ಲ ಕಡೆ ಸೇರಿ ಇಂಥ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಾಗಲಕೋಟೆಯಲ್ಲಿ ಇವತ್ತು ಈ ಪಂಚಕರ್ಷ ಕಮಿಟಿ ಅರ್ಜಿನಲ್ಲಿ ಇವತ್ತು ಇಲ್ಲಿನ ಸಹಿತ 108 ಉಪನಯನ ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಸಮಾಜದಲ್ಲಿ ಇವತ್ತು ಮುಂಚೆ ಕಾರ್ಯಕ್ರಮ ನೋಡಿದ್ವಿ ನಾವು. ಆ ಮುಂಚೆ ಕಾರ್ಯಕ್ರಮದಲ್ಲಿ ಮೊದಲು ಹೇಳ್ತಿದ್ರು ಬಡವರಿಗೆ ಉಪನಯನ ಮಾಡಬೇಕು, ಲಗ್ನ ಮಾಡಿಕೊಡ್ಬೇಕು ಅಂತ. ಹಿಂಗಿಲ್ಲ. ಈಗ ಎಲ್ಲರೂ ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನಯನ ಮಾಡೋರೆಲ್ಲ ಶ್ರೀಮಂತರದ. ಯಾಕೆ ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ನಾವು ಕೇಳಿದ ಇವತ್ತು ನೀವು ಆ ಒಬ್ಬರು ಮಾತಾಡ್ತಿದ್ರು ಏನಂತ ಇಲ್ಲ ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಇನ್ನೂ ಇಲ್ಲೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮಸ್ಕರಿ ಮಾಡಿದ್ರು. ಅವಾಗ ದೊಡ್ಡ ಮಾತಾಡಿದ್ರು. ಅದ್ರಾಗಿದ್ದು ಅವರು ಏನು ಹೇಳಿದ್ರು ಅಂದ್ರೆ ನಾನು ಮದುವೆ ಇದ್ದೆ, ಅವ್ರು ಹೇಳಕತ್ತಿದ್ರು ನನ್ನ ಮಗನ ಮುಂಚೆ ಮಾಡಿದ್ದೆ ಅಂದ್ರೆ ಒಂದು ಹಾಲು ಕಾರ್ಯಕ್ರಮ ಮಾಡ್ತಿದ್ದೆ. ಅಲ್ಲಿ 200 ಮಂದಿ 300 ಮಂದಿ ಬರ್ತಿದ್ರು, ಆಶೀರ್ವಾದ ಮಾಡ್ತಿದ್ರು ಮತ್ತು ಹೋಗ್ತಿದ್ರು. ಆದರೆ ಇಲ್ಲಿ ಮಾಡೋದ್ರಿಂದ ನನಗೆ ನನ್ನ ಮಗಗೆ ಸಾವಿರಾರು ಜನರ ಆಶೀರ್ವಾದ ಸಿಗ್ತೈತಿ. ಹಾಗಾಗಿ ನಾನು ಇದು ಮಾಡಿದೆ ಅಂತ ಮಾತಾಡ್ತಾರೆ. ಈ ಒಂದು ಇಂಥ ಕಾರ್ಯಕ್ರಮದಲ್ಲಿ ನಾವು ಮದುವೆ ಮಾಡೋದ್ರಿಂದ ಇಲ್ಲಿ ಸ್ವಾಮೀಜಿಗಳ ಆಶೀರ್ವಾದ ಸಿಗುತ್ತೆ, ಎಷ್ಟೋ ಹಿರಿಯರ ಆಶೀರ್ವಾದ ಸಿಗುತ್ತೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅಲ್ಲಿ ಮುಖ್ಯ ನಾವು ಅವ್ರು ಏಜ್ ಅಂತ ಹೇಳಿದ್ರೆ 91 ಅಂತೇಳಿ 85 ಅಂತ ಬಂದಿರೋದು. ಅಂದ್ರೆ ಅಂಥ ವಯಸ್ಸಾದಂಥ ಹಿರಿಯರ ಆಶೀರ್ವಾದವನ್ನು ಇವತ್ತು ಮಕ್ಕಳಿಗೆ ಸಿಗ್ತೈತಲ್ಲ, ಅದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದರಿಂದ ಬರೀ ಆಶೀರ್ವಾದ ಅಷ್ಟೇ ಅಲ್ಲ, ಟೈಮು ಸಹಿತ ಸೇವ್ ಆಗ್ತೈತೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಹಾಗಾಗಿ ನಾನು ಹೇಳೋದ್ರಿಂದ ನಾ ಕೈ ಮುಗಿದು ರಿಸ್ಪೆಕ್ಟ್ ಮಾಡೋದೇನಂದ್ರೆ ತಂದೆ ತಾಯಿಗೆ ಮಕ್ಕಳಿಗೆ ಬಚಾವ್ ಮಾಡಿ, ಸಮಾಜವನ್ನು ಉಳಿಸಿ ಮಕ್ಕಳಿಗೆ ಬಚಾವ್ ಮಾಡಿ ಅನ್ನುವಂಥ ಘೋಷಣೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರೂ ಪ್ರಥಮ पहिला बोले याद करते हैं आई हो याद पैदा लो वागण में पैदा करने और यानी वारागढ़ डिस्ट्रिक्ट तो है कई पहले याद करूँ मदद है हमारो एक पुण्य भूमि है मैं तो पैदा ही गए बच्चे हमारो जीवन शैली इसलिए याद करूँ चाहिए आज ना काय के मुख्य अतिथि आज ना कार्यक्रम हमारा बैंक का डायरेक्टर है आणि संतोष होती की है लेकिन कार्यक्रम में हो आणि पहिलो वर्ष ते कार्यक्रम करतात एक पक्षेला कार्यक्रम करायचे मी येऊन सिटीवर कार्यक्रम करण्याचं साधन आहे एटू चंद की कार्यक्रम आहे छोकरा होतो तेना मुंजोला छोकरा मायबाप पलीकडे मिळत होता
ಈಗ ಏನೇನು ಮಿಡಲ್ತಾವ ಈಗೀಗ ಎಷ್ಟು ಶಿಟ್ಟಿ ಬಿಡ್ತು ಮಗ ಮಾತಾಡಿದ ಕಾರ್ಯಕರ್ता भी सभी भी मित्र मंडळ बोलो महिला मंडळ बोलो आणि मुलींना समस्त लोक जमिनीमध्ये ಎಷ್ಟು ಶಿಟ್ಟಿಂಗ್ कार्यक्रम करत आणि देखील आपली बी अगर काय कार्यक्रम करू शकतो काय करायचे आणि देखील आम्ही शिकलो बाबा हम म्हणू ಅಂದ್ರೆ ಐದು ಒಬ್ಬನೇ ಕಾವನು ಚಂದ ಮಟ್ಟಿಗೆ ಜೋಡ್ ರೀತಿ ಕಾರ್ಯಕ್ರಮ करायला होता लय चंद कार्यक्रम ते कारणाच्या कोणी अजून विचार आज काय काय 108 कुठे गेल्या हे नमुने पहिले काय करतात एक मंगलकार्य समिती होती होतो ते काय करायचे आराम करून ते काम करे मात्र मुली काय काय सामूहिक उपक्रम काय कार्यक्रम करताचे आणि लय योग्यचे करणं आणि दहावी लोक का करण्याच्या मागे जाऊन ते काय कार्यक्रम करतो तुम्ही गावावर दुःख मुलीचे मला काय कार्यक्रम आज काय शिक्षण कार्यक्रम करायचे जेवण कार्यक्रम ते ध्येयाला मी आम्ही ध्येयाला मी आमच्या गौरवडे छोट होतो मुलीचे ते खुश होते ते म्हणजे आगाला कार्यक्रम होऊन येतो म्हणून बोलता आज काय म्हणे बरे करे एक दोन आपण अभ्यास सगळ्यांनी नमस्कार ಹುಬ್ಬಳ್ಳಿಯ ಚನ್ನಮಟ್ಟದ ಸ್ಥಳ ಕಾಪಳೆಗಲ್ಲಿಯಲ್ಲಿ ಅದು SSC ಸಮಾಜದ ಇಂಥ ದೊಡ್ಡ ಕಾರ್ಯಕ್ರಮ ನಡೆದ ಈ ಘೋಷಣೆ ಯಾವಾಗ ಹೇಳ್ತೀವಿ ಯಾರಿಗೂ ತಿಳಿದಿಲ್ಲ ನಾವು ಹೇಳಿದ್ದು SSC ಸಮಾಜದ ಘೋಷಣೆ ಹೆಂಗಿರ್ಬೇಕು ಗೊತ್ತಿದ್ದಲ್ಲ ನೀವು ಮೊದಲೇ ಎರಡು ಕೈ ಹೇಳಿ ನೋಡೋಣ बोलो भारत माता की बोलो भारत माता की जय श्री राम जय श्री राम जय श्री राम जय जय श्री राम SSK समाज ಶ್ರೀ ಗಣಪತಿ ದೇವಸ್ಥಾನ ಕಂಠ ಟ್ರಸ್ಟ್ ಕಮಿಟಿ ಕಾಪಳೆಗಲ್ಲಿ ಹುಬ್ಬಳ್ಳಿ ಈ ಒಂದು 108 ಸಾಮೂಹಿಕ ಉಪನಯನದ ಈ ಒಂದು ಕಾರ್ಯಕ್ರಮದ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ SSK ಸಮಾಜದ ನಮ್ಮ ಭಾಗದ ಕಾಪಳೆಗಲ್ಲಿಯ ಪಂಚ ಕಮಿಟಿ ವತಿಯಿಂದ 108 ಉಪನಯನ ಪ್ರಥಮ ಬಾರಿಗೆ ಈ ಕಾಲದಲ್ಲಿ ನಡೀತಾ ಇರೋದಂದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಅದಕ್ಕೂ ನಮ್ಮ ವಾರ್ಡ್ನಲ್ಲಿ ನಡೀತಾ ಇರೋದು ನಮ್ಗೆ ಬಹಳ ಸಂತೋಷ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಇವತ್ತು ಸದಸ್ಯರು ಬಹಳ ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ತಾನೇ ನಾಗೇಶ್ ಕಲ್ಬುರ್ಗಿ ಅವರು ನಂಗೆ ಬಾಜು ಹೇಳ್ತಾ ಇದ್ದಾರೆ ಸಾಮೂಹಿಕ ಮುಂಜಿಗಳು ಮದುವೆಗಳಂದ್ರೆ ಬಡವರಿಗಾಗಿ ಮಾಡ್ತಿದ್ರಿ ಎಲ್ಲ ಅಂತೇಳಿ ಆದ್ರೆ ಇವತ್ತು ನೀವು SSK ಸಮಾಜದವರು ಸಾಮೂಹಿಕವಾಗಿ ಮದುವೆಯರ ಮಾಡಲಿ ಮುಂಜೆಯರ ಮಾಡಲಿ ಅಲ್ಲಿ ಕೋಟ್ಯಾಧೀಶರು ಕೂಡ ಬಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಬಹಳ ಒಂದು ಸಂತೋಷವಾದಂತ ವಿಷಯ ಅನ್ನೋ ಮಾತನ್ನ ನಾಗೇಶ್ ಕಲ್ಬುರ್ಗಿ ಹೇಳ್ತಾ ಇದ್ರು ಬಹಳ ಸಂತೋಷ ಆಗ್ತಾ ಇದೆ ಯಾವ ರೀತಿ ಹಿಂದುತ್ವಕ್ಕಾಗಿ SSK ಸಮಾಜ ಹೋರಾಟವನ್ನು ಮಾಡ್ತಿದೆ ರಾಮ ಮಂದಿರದ ಹೋರಾಟದ ಸಂದರ್ಭವನ್ನು ನಾವು ನೆನೆಸಬೇಕಾಗಿದೆ ಬಂಧುಗಳೇ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಇರ್ಬೋದು ಅದಕ್ಕಿಂತ ಮೊದಲು ಇಲ್ಲಿ ಹೊಳಿವಿಡಿದಂತ ಕಲಿಮೆಯಲ್ಲಿರ್ಬೋದು ನಮ್ಮ ವಿರೋಧಿಗಳನ್ನ ಬೆನ್ನಟ್ಟಿ ಹಿಂದಟ್ಟಿ ಸರಿಸಿದಂತ ಯಾವ್ದಾದ್ರು ಸಮಾಜ ಆಗಿದ್ರೆ ಸಮಾಜವನ್ನು ಮಾತ್ರ ಕೊಟ್ಟಂತ ಕಾಪಳೆಗಲ್ಲಿಯ ಗಣಪತಿ ಪಂಚಟ್ರಸ್ಟ್ ಸಮಿತಿಯವರಿಗೆ ಬಹಳ ಒಂದು ಅಭಾರಿಯಾಗಿದ್ದೀರಿ ಅದಕ್ಕೆ ಹಿಂದೂ ಸಮಾಜವನ್ನ ಎದ್ದು ಹೊರಗೆ ತಂದು ಒಗ್ಗಟ್ಟು ಮಾಡುವಂತ ಕೆಲಸ ಮಾಡೋದಾದ್ರೆ ಇಂಥ ಕಾರ್ಯಕ್ರಮಗಳು ಸಾಮೂಹಿಕವಾಗಿ ಆಗ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತು ಜೈ ಹಿಂದ್ ಜೈ ಹೇಳಿದ್ರಾಗ್ಲೇ 108 ಅಂದ್ರೆ ಅದು ಹೊಂದಾಣಿಕೆ ಮಾಡ್ಕೊಳ್ಳೋದು ಬಹಳ ಕಷ್ಟಕರದ ಕೆಲಸ ಯಾಕಂತ ಹೇಳಿದ್ರೆ ನಾನು ಮೊನ್ನೆ 3000 ಮಠ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಲಿಂಗಧಾರಣೆ ಮಾಡ್ಲಿಕ್ಕೆ ಅಂತ ಹೇಳಿ ಹೆಸರು ಕೊಡ್ರಿ ಅಂತ ಹೋದ್ರೆ ಯಾರು ಕೊಟ್ಟಿರ್ಲಿಲ್ಲ ಅಂತೆ ಬರೀ ಒಂದ್ 10 ಜನದಷ್ಟೇ ಹೆಸರಿತ್ತಂತೆ ಆಗ ಮನೆಗೆ ಹೋಗಿ ಅಲ್ಲಿ ಮನೆಗೆ ಭೇಟಿ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡ್ಬಂದು ಒಂದು 150 ಜನಕ್ಕೆ ಹೊಂದಾಣಿಕೆ ಮಾಡುವಷ್ಟಕ್ಕೆ ಸಾಕಾಗೋಯ್ತು ಅಂತ ಹೇಳಿ ಅಲ್ಲಿರೋರು ಹೇಳ್ತಾ ಇದ್ರು ಇವತ್ತು SSK ಸಮಾಜ ಎಷ್ಟು ಬಲಯುತವಾಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ನಾ ಈ ವಿಷಯ ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂತ ಸಮಾಜ ಈ SSK ಸಮಾಜ ಎಲ್ಲರನ್ನು ಕೂಡ್ಕೊಂಡು ಅಷ್ಟು ಬಲಿಷ್ಠವಾದ ಒಂದು ಸಮಾಜ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಇವತ್ತು ಹತ್ರ ಕೇಳ್ಕೊಂಡೆ ಸಾವಜಿಯಿಂದ ಯಾಕೆ ಕರೀತಾರೆ ಅವ್ರಿಗೆ ಅಂತ ಯಾಕಂದ್ರೆ ಅವರಿಗೆ ಭ್ರಾತೃತ್ವ ಅನ್ನೋ ಒಂದು ಸಹೋದರತ್ವದ ಒಂದು ಬಲವಾದ ನಂಬಿಕೆ ಅವರಲ್ಲಿ ಇರೋದ್ರಿಂದ ಅವರೆಲ್ಲ ಕೂಡು ಕುಟುಂಬ ಅಂತ ಹೇಳಿ ಸಾವಜಿ ಅಂತ ಹೇಳಿ ಅವ್ರಿಗೆ ಕರೀತಾರ ಅಣ್ಣಾರ ಅಂತ ಕರೀತಾರಲ್ಲ ಆ ತರ ಅವರಿಗೆ ಸಾವಜಿ ಅಂತ ಕರೀತಾರ ಅಂತ ಹೇಳಿ ನಾನು ಕೆಲವು ಮಂದಿಯಿಂದ ಕೇಳಲ್ಪಟ್ಟ ಶರಣ ಕಮಲನೆ ಸಾಷ್ಟಾಂಗ ನಮಸ್ಕಾರ ಕರೀಕರ ಅಂತ 16 ಷೌಡೋಪಚಾರ ಸಂಸ್ಕಾರದಲ್ಲಿ ಇದು
ಅತ್ಯಂತ ಮಹತ್ವವುಳ್ಳದ್ದು. ಇದಕ್ಕೆ ಯಜ್ಞೋಪಯುಕ್ತ ಅಂತೇವೆ. ಏನ್ ಹೇಳ್ತೇವೆ? ಯಜ್ಞೋಪಯುಕ್ತ. ಯಜ್ಞ ಯಾಗಾದಿಗಳನ್ನ ಮಾಡಿ ಈ ಒಂದು ಶನಿವಾರವನ್ನ ಧಾರಣೆ ಮಾಡುವುದು ಅಂದ್ರೆ ಮಂಗಲ ಕಾರ್ಯಗಳಲ್ಲಿ ಅರ್ಧ ಮದುವೆ ಆಗಂಗ. ಇವತ್ತು 3 ಎಳೆಗಳ ಒಂದು ಶನಿವಾರವನ್ನ ಧರಿಸಿದಿರಿ, ಮುಂದೆ ಮದುವೆ ಕಾಲಕ್ಕೆ ಇನ್ನೊಂದು 3 ಸೇರ್ಪಡೆ ಆಗ್ತದೆ, ಅವಾಗ ಅದಕ್ಕೆ ಮದುವೆ ಅಂತದ್ದು. ಇದು ಉಪನಯನ. ಇದು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಶನಿವಾರವನ್ನ ಧಾರಣೆ ಮಾಡ್ತೀವಿ. ಮತ್ತೊಮ್ಮೆ ಮೊದಲೊಮ್ಮೆ ಹೇಳ್ತಾ ಇದ್ದೇನೆ, ಶನಿವಾರ ಇವತ್ತು ಯಾರ್ಯಾರ ಧಾರಣೆ ಮಾಡಿದಿರೋ ಆ ಎಲ್ಲ ಮಕ್ಕಳಿಗೆ ಆ ಶ್ರೀ ಗಣೇಶನ ಕರಿಮಾದೇವಿಯ ಆಶೀರ್ವಾದದ ಜೊತೆಗೆ ನೀವು ಎಲ್ಲಿವರೆಗೆ ಆ ಶನಿವಾರ ನಿಮ್ಮ ಒಂದು ಹೆಗಲಿನಲ್ಲಿ ನಿಮ್ಮ ಮೈ ಮೇಲೆ ಇರ್ತದೋ ಅಲ್ಲಿವರೆಗೂ ನಿಮಗೆ ಶ್ರೀರಕ್ಷೆ ಆಗಿರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಹಾಕೋಬೇಕು. ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಪ್ರಾರ್ಥನೆಯನ್ನ ಮಾಡಿ ಆ ಗಣೇಶನ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಬಹಳ ಅಭೂತಪೂರ್ವವಾದ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ತಾವೆಲ್ಲ ಸೇರಿಕೊಂಡು ಈ ಉಪನಯನ ಕಾರ್ಯಕ್ರಮ ನಡೆಸಿದ್ದು ಬಹಳ ಹೆಮ್ಮೆ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಉಪನಯನ ಅಂತಂದ್ರೆ ಉಪನಯನ ಅಂತ 2 ವಿಭಾಗ ಮಾಡ್ಕೊಳ್ಬೇಕು. ಉಪ ಅಂದ್ರೆ ಹತ್ತಿರ ಅಂತ ಅರ್ಥ, ನಯನ ಅಂದ್ರೆ ಕರ್ಕೊಂಡು ಹೋಗೋದು ಅಂತ ಅರ್ಥ. ದೇವರ ಹತ್ತಿರ ಕರ್ಕೊಂಡು ಹೋಗೋದು ಅಂತ ಅರ್ಥ. ಇವತ್ತು SSK ಸಮಾಜ ತಮ್ಮ ಮಕ್ಕಳನ್ನ ದೇವರ ಹತ್ರ ಕರ್ಕೊಂಡು ಹೋಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾದ ಕೆಲಸ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ, ಮಾಲಿಗೆ ಕುಣಿಲಿಕ್ಕೆ ಜಿಗಿಲಿಕ್ಕೆ, ಅಲ್ಲಿ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ. ಇವತ್ತಿನ ಕಾಲಕ್ಕೆ ಮಕ್ಕಳನ್ನ ದೇವರ ಹತ್ರ ಕರ್ಕೊಂಡು ಹೋಗೋದು ದೊಡ್ಡ ಕೆಲಸ ಆಗಿದೆ. ಹಿಂದಿನ ಕಾಲದಲ್ಲಿ ಸಹಜವಾಗಿ ಹೋಗ್ತಿದ್ರಾದ್ರಿಂದ ಯಾರು ಅದು ಕರ್ಕೊಂಡು ಹೋಗೋ ವ್ಯವಸ್ಥೆ ಇದ್ದಿದ್ದಿಲ್ಲ. ಯಾಕೆಂದ್ರೆ ಬೇರೆ ಕಡೆ ಹೋಗ್ತಿದಾರೆ ಆದ್ರಿಂದ ಅದ್ರ ಹೆಸರೇ ಅದನ್ನು ಉಪನಯನ ಅಂತ ಅರ್ಥ. ಇದು ಸಂಸ್ಕಾರ, ಶರೀರಕ್ಕಾಗುವ ಸಂಸ್ಕಾರ ಅಂತ ಕರಿಬೇಕು. ಆಯಾ ವಯಸ್ಸಿನಲ್ಲಿ ಆಯಾ ಶರೀರಕ್ಕೆ ಸಂಸ್ಕಾರ ಮಾಡೋದು ಅಂತಂದ್ರೆ ಅವರನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗೋದು ಅಂತ ಅರ್ಥ. ಸುಮಾರು 8ನೇ ವಯಸ್ಸಿನಿಂದ ಮನಸ್ಸು ಚಂಚಲ ಆಗಿ ಪ್ರಾರಂಭ ಆಗ್ತದೆ. ಏನು ಬೇಡವೋ ಅದೇ ಕೆಲಸ ಮಾಡಬೇಕು ಅಂತ ಹೊರಡುತ್ತದೆ. ಆವಾಗ ಒಂದು ಲಗಾಮ ಹಾಕಬೇಕು. ಅದು ಯಾವುದು ಅಂದ್ರೆ ಶನಿವಾರ. ಹಸುಗಳಿಗೆ ಮೂಗುದಾರ ಹಾಕ್ತಾರೆ. ಯಾಕೆ ಹೇಳಿ ನೋಡ, ನಮ್ಮಿಂದ ತಪ್ಪಿಸ್ಕೊಂಡು ಹೋಗಬಾರದು ಅಂತ. ಹಾಗೆ ನಮ್ಮ ಮಕ್ಕಳಿಗೆ ಒಂದು ಮೂಗುದಾರ ಅಂದ್ರೆ ಅದು ಶನಿವಾರ ಅಂತ ಇಟ್ಕೊಳ್ಳಿ. ಅಲ್ಲಿಯೂ ದಾರ, ಇಲ್ಲಿಯೂ ದಾರ. ಯಾಕೆಂದ್ರೆ ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅಂದ್ರೆ ಭಯ ಉಂಟಾಗ್ತದೆ. ಆದ್ರಿಂದ ಆ ಭಯ ಮುಕ್ತವಾಗಬೇಕು ಅಂತಂದ್ರೆ ಬಹಳ ಪ್ರಮುಖವಾದ ಗಮನ ಕೊಡಬೇಕಾದ ವಿಷಯ. ಭಯ ಮುಕ್ತವಾಗಬೇಕು, ವ್ಯಸನ ಮುಕ್ತವಾಗಬೇಕು, ಒಳ್ಳೆ ಆಚಾರಯುಕ್ತವಾಗಬೇಕು ಈ ಸಮಾಜ. ಯಾವಾಗ ಆಗ್ತದೆ ಅಂತಂದ್ರೆ ಇಂಥ SSK ಸಮಾಜದವರು ಗಟ್ಟಿಯಾಗಿ ನಿಂತು ತಮ್ಮ ಕುಟುಂಬದಲ್ಲಿ ಬಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದು ಉಪನಯನ ಮಾಡಿ ಅವರಿಗೆ ಸಂಸ್ಕಾರ ಕೊಟ್ಟು ಇದು ದೇಶ, ನಮ್ಮ ಭಾರತ ದೇಶ, ಇದು ಸಂಸ್ಕಾರದ ದೇಶ ಅಂತ ತೋರಿಸಿಕೊಡ್ಬೇಕು. ಅಂತಹ ಕಾರ್ಯ ಇವತ್ತು ಮಾಡಿದೆ. ಅದು ಭಾರಿ ಮನಸ್ಸಿಗೆ ಸಂತೋಷ ತಂದುಕೊಟ್ಟಿದೆ. ಬಾಕಳೆಗಲ್ಲಿ, ವಾಲ್ವೇಕರ ಗಲ್ಲಿ, ತೊರ್ವಿ ಗಲ್ಲಿ, ಇವೆಲ್ಲ ಗಲ್ಲಿಗಳಲ್ಲೇ ನಾವೆಲ್ಲ ಬೆಳೆದಿದ್ವಿ. ಎಲ್ಲಿ ನೋಡಿದ್ರು ಗಲ್ಲಿ. ಆ ಗಲ್ಲಿಗಳಲ್ಲಿ ಬೆಳೆದಾಗ ಈ ಸಂಸ್ಕಾರಗಳು ಬರ್ತಾರೆ. ಈಗೀಗ ಆ ಬೇರೆ ಸಂಸ್ಕಾರಗಳು ಹೊಕ್ಕುತ್ತಾ ಇದ್ದಾವೆ. ಆ ಹೊಕ್ಕದೇ ಇರೋ ಹಾಗೆ ನೋಡಿಕೊಳ್ಬೇಕು ಅಂದ್ರೆ ಅವಾಗ ಇಂಥ ಉಪನಯನ ಸಂಸ್ಕಾರಗಳು ಗಲ್ಲಿಗಳಲ್ಲಿ ನಡಿಬೇಕು. ಆದ್ರಿಂದ ಆ ಸಂಸ್ಕಾರಗಳು ನಡೆದಾಗ ಗಟ್ಟಿಯಾಗಿ ಜನ ಕೂಡ್ತಾರೆ. ನಾನು ಬಹಳ ಬಾಲ್ಯದಿಂದ ನೋಡಿದ್ದೇನೆ. SSK ಸಮಾಜ ಇಡೀ ಹುಬ್ಬಳ್ಳಿಗೆ ವಜ್ರ ಕವಚವಿದ್ದ ಹಾಗೆ. ನಾನು ಅದನ್ನು ನೋಡಿದೆ. ಇದಪ್ಪ ಅಲ್ಲಿ SSK ಸಮಾಜ ಇದೆ, ಹಾಗೆಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಬೇರೆ ಮೋದಿಯವರು ಮಾತಾಡ್ತಿರ್ತಾರೆ. ಅದು ಕಿವಿಯಿಂದ ಕೇಳಿದ್ರು. ಹಾಗಾದ್ರೆ ಬಲಿಷ್ಠರು ಹೌದು,
ಸಂಸ್ಕಾರವಂತರು ಹೌದು, ಸಂಸ್ಕಾರ ತಾವು ಉಳಿಸಿ ಇನ್ನೊಬ್ಬರು ಮಾಡುವ ಸಂಸ್ಕಾರದಲ್ಲಿ ಸಹಕಾರ ಮಾಡುವ ಅದ್ಭುತವಾದ ಒಂದು ಸಮಾಜ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಅಂದ್ರೆ ಅದು SSK ಸಮಾಜ. ಭಾರಿ ಸಂತೋಷ ಆಗ್ತದೆ. ಬೇರೆಯವರು ಅವರು ಆಗಲೇ ಹೇಳಿದ ಹಾಗೆ ಒಂದು ಕ್ಷತ್ರಿಯ ಸಮಾಜ, ಬ್ರಾಹ್ಮಣ ಸಮಾಜ, ವೈಶ್ಯ ಸಮಾಜ, ಶೂದ್ರ ಸಮಾಜ ಇವರು ಜನವಾರ ಹಾಕೊಳ್ತಾರೆ. ಈ ಜನವಾರ ಹಾಕೊಳ್ಳುವ ಕ್ಷತ್ರಿಯ ಸಮಾಜವೇ ಅದು ರಾಜರ ಸಮಾಜ, ಅದು ರಾಜರು ಬಂದ ಸಮಾಜ. ರಾಮ ಕ್ಷತ್ರಿಯ ವಂಶದಲ್ಲಿ ಬಂದವ. ರಾಮನ ಆಡಳಿಕೆ, ರಾಮನ ಇದ್ದ ಸ್ಥಾನ ಎಲ್ಲರೂ ಸುಸಂಸ್ಕೃತರಾಗಿದ್ದರು. ಹಾಗೆ ಕ್ಷತ್ರಿಯ ಸಮಾಜದಲ್ಲಿ ಬಂದ ಈ SSK ಸಮಾಜ ಅದು ರಾಮನ ವಂಶದಿಂದ ಬಂದದ್ದು. ಅವರಲ್ಲಿ ಆ ಸಂಸ್ಕಾರ ಇದ್ದೇ ಇದೆ, ಅದನ್ನು ಉಳಿಸುವಂತೆ ಹೊರಟಿದ್ದಾರೆ. ಸಾಕ್ಷಿ ಇವತ್ತು 108 ಉಪನಯನ. ಆದ್ರಿಂದ ನಾನು ಅದನ್ನು ಬಹಳ ಕಂಡಿದ್ದೇನೆ, ಹತ್ತಿರದಿಂದ ಕಂಡಿದ್ದೇನೆ. ಯಾಕೆ ನನಗೂ SSK ಸಮಾಜಕ್ಕೂ ಬಹಳ ಸಂಬಂಧ ಇದೆ. ನಮಗೂ ಸಮಾಜಕ್ಕೂ ಬ್ರಾಹ್ಮಣರು SSK ಸಮಾಜವನ್ನ ಕಾಪಾಡ್ತಾ ಹೋದವರು, SSK ಸಮಾಜ ಬ್ರಾಹ್ಮಣರನ್ನು ಕಾಪಾಡ್ತಾ ಹೋಗಿದೆ. ಯಾವಾಗಲೂ ಅಷ್ಟೇ ಪರಸ್ಪರ ಅನ್ಯೋನ್ಯತೆ ಆ ಸಮಾಜದಲ್ಲಿ ಇದೆ. ಅಷ್ಟೇ ಗೌರವ, ಪ್ರೀತಿ, ವಿಶ್ವಾಸ. ಭಟ್ರು ಹೇಳಿದ್ದಾರೆ ಅಂತ ಅವರು ಇಲ್ಲ, ಅವರು ಕ್ಷತ್ರಿಯರು ಹೇಳ್ತಾ ಇದ್ದಾರೆ ಅಂತ ನಾವು. ಈ ತರದ ಅದ್ಭುತವಾದ ಒಂದು ಸಂಬಂಧ ಅದು ಮೊದಲಿಂದಲೂ ಬೆಳೀತಾ ಬಂದಿದೆ. ಅದೇ ಸಂಬಂಧ ಇನ್ನೂ ಹೆಚ್ಚಾಗಲಿ, ಹೆಚ್ಚಿನ ಸಂಸ್ಕಾರಗಳು ನಡೀಲಿ. ನಮ್ಮ ಮನೆಯ ಮಹಿಳೆಯರು ನಮ್ಮ ಮನೆಯಲ್ಲೇ ಇರೋ ಹಾಗಾಗಲಿ, ನಮ್ಮ ಕುಟುಂಬದ ಜೊತೆಯಲ್ಲೇ ಇರೋ ಹಾಗಾಗಲಿ, ಬೇರೆಯವರಿಗೆ ಆಹಾರ ಆಗದೇ ಇರೋದು ಹಾಗಾಗಿ. ಫ್ರಿಡ್ಜಿನಲ್ಲಿ ಸಿಗೋದು ಬೇಡ. ನಮ್ಮ ಜನ ಫ್ರಿಡ್ಜಿನಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಇನ್ನೊಬ್ಬರ ಕೆಂಗಣ್ಣಿಗೆ ನಾವು ಸಿಕ್ಕಾಕೊಳ್ಳೋದು ಬೇಡ. ಹಾಗಾದ್ರೆ ಆ ಸಿಕ್ಕಾಕೊಳ್ಳೋದು ಬೇಡ ಅಂದ್ರೆ ಇಂತಹ ಉಪನಯನ ಸಂಸ್ಕಾರಗಳು, ವಿವಾಹ ಸಂಸ್ಕಾರಗಳು ದೇವಸ್ಥಾನಗಳಲ್ಲಿ, ಗಲ್ಲಿಗಳಲ್ಲಿ ಈ ಕಾರ್ಯಕ್ರಮ ಇನ್ನು ಮುಂದೆ ನಡೀಲಿ, ಹೆಚ್ಚಾಗಲಿ ಅಂತ ಈ ಸಂದರ್ಭದಲ್ಲಿ 4 ಮಾತುಗಳನ್ನು ಹೇಳ್ತಾ, ಬಹಳ ಅಪೂರ್ವವಾದ ಕಾರ್ಯಕ್ರಮ. ಇದೇ ತಿಂಗಳು 2 ತಿಂಗಳ ಒಳಗೇನೆ ಒಂದು ದುರ್ಗಾ ದೇವಿ ದೇವಸ್ಥಾನದ ಹತ್ರ, ಅಲ್ಲಿ ದೇವಿ ದೇವಸ್ಥಾನದ ಹತ್ರ ಒಂದು ಉಪನಯನದ ಕಾರ್ಯಕ್ರಮ. 150 ಜನರ ಕಾರ್ಯಕ್ರಮ, ಉಪನಯನ ಕಾರ್ಯಕ್ರಮ ನಡೆದಿದೆ. ಇಲ್ಲಿ 108 ಕಾರ್ಯಕ್ರಮ, ಉಪನಯನ ಕಾರ್ಯಕ್ರಮ ನಡೆದಿದೆ. ಅಂದ ಮೇಲೆ 108, 150 ಎಷ್ಟು ಜನರಿಗೆ ಸಂಸ್ಕಾರ ಕೊಟ್ಟಿದ್ದೀರಿ. ಇದೇ ತರ ಇಡೀ ಹುಬ್ಬಳ್ಳಿಯಲ್ಲಿ ಎಲ್ಲರಿಗೂ ಸಂಸ್ಕಾರಯುತರನ್ನಾಗಿ ಮಾಡಿ ಎಲ್ಲರ ಬಾಯಲ್ಲಿ ಏನು ಬರಬೇಕು? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ತರದ ಘೋಷಣೆ ಗಲ್ಲಿ ಇವತ್ತು ಬಾಕಳೆ ಗಲ್ಲಿಯಿಂದ ಪ್ರಾರಂಭ ಆಗಿದೆ. ಪ್ರತಿಯೊಂದು ಗಲ್ಲಿಯಲ್ಲಿಯೂ ರಾಮನ ಜೈಕಾರ ನಡೀಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಎಲ್ಲರಿಗೂ ಮೇಲಿದ್ದ ಎಲ್ಲ ಅದಕ್ಕೆ ಬರೀ ಚಿಕ್ಕವರಾದ್ರೆ ನಡೆಯಲ್ಲ, ಹಿರಿಯರು ಸ್ಥಾನದಲ್ಲಿದ್ದವರು ಸಹಕಾರ ಬೇಕಾಗ್ತದೆ. ಆದ್ರಿಂದ ಅನೇಕ ಗಣ್ಯರು ಈ ವೇದಿಕೆಯಲ್ಲಿದ್ದಾರೆ. ಅವರ ಸಹಕಾರದಿಂದ ಈ ತರದ ಸಂಸ್ಕಾರಗಳು ಮನೆಗಳಲ್ಲಿ ನಡೆಯಲಿ. ಎಲ್ಲರ ಮನೆಯಲ್ಲಿ, ಎಲ್ಲರ ಮನದಲ್ಲಿ ರಾಮ ನೆನೆಸಲಿ. ಗಾಯತ್ರಿ ಉಪನಯನ, ಇವತ್ತು ಉಪನಯನ ಆಗಿದೆ. ಆ ಉಪನಯನದ ಪ್ರಧಾನವಾದ ಒಂದು ಸಂಸ್ಕಾರದ ಒಂದು ಹೆಜ್ಜೆ ಅಂತ ಹೇಳಿದ್ರೆ ಗಾಯತ್ರಿ ಜಪ. ನಾವು ಹಿಂದಿನ ಕಾಲದಲ್ಲಿ ಗಾಯತ್ರಿ ಜಪ ಮಾಡಿದ್ರೆ ಹೇಳಿದ್ದು ನಡೀತಿರ್ತದೆ. ಯಾಕೆಂದ್ರೆ ಆ ಮಂತ್ರಕ್ಕೆ ಶಕ್ತಿ ಇದೆ, ಮಂತ್ರದಲ್ಲಿ ಆ ಶಕ್ತಿ ಇದೆ. ಜಪ ಮಾಡಿ 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 ಶಕ್ತಿ ಪಡೆದು ಬಾಯಲ್ಲಿ ಹೇಳಿದ್ದು ಸತ್ಯ ಆಗಬೇಕು. ಆದ್ರಿಂದ ಇವತ್ತು ಉಪನಯನ ಮಾಡಿ ತಂದೆ ನಿಮಗೆ ಕಿವಿಯಲ್ಲಿ ಗಾಯತ್ರಿ ಉಪದೇಶ ಮಾಡಿದ್ದಾನೆ. ಕುರ್ಯಾದ್ ಅನ್ಯಂ ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಎಂತದ್ದು ವಾಕ್ಯ. ನಾನು ಇದು ಸುಮಾರು 20 ವರ್ಷ ಆಯ್ತು. ಈಗಿಂತ ಮುಂಚೆನೂ ಸುಮಾರು ವರ್ಷದಿಂದ ನಮ್ಮ ಏನು ಇವತ್ತು ಉಪನಯನ ಕಾರ್ಯಕ್ರಮ ನಡೀತಾ ಇದೆ, ಇದು ಪ್ರಪ್ರಥಮವಾಗಿ ನಡೀತಾ ಇದೆ. ಮತ್ತು ಇಷ್ಟು ವಿಜೃಂಭಣೆಯಿಂದ ನಾವು ನಾವು ಇದನ್ನು ಆಸೆ ಮಾಡಿ ಅದರಿಂದ ಹೆಚ್ಚಿಗೆ ನಡೀತಾ ಇದೆ. ಬಹಳ ಅತೀವ ಸಂತೋಷ ಆಗ್ತದೆ. ಇದಕ್ಕೆ ಎಲ್ಲ ನಮ್ಮ ಸಹಕಾರಿಗಳ, ನಮ್ಮ ಯುವ ಕಾರ್ಯಕರ್ತರು, ಯುವ ಮಹಿಳಾ ಮಂಡಳರು ಮತ್ತು ಅಕ್ಕ ತಂಗಿ ಎಲ್ಲರೂ ಕೂಡ ಇದಕ್ಕೆ ಬಹಳ ಸ್ಪಂದಿಸಿದ್ದಾರೆ. ಹಾಗೆ ಅನೇಕ ದಾನಿಗಳು ಕೂಡ ಸ್ಪಂದನೆ ಕೊಟ್ಟು ನಮ್ಮ ಗಣಪತಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇದರಿಂದ ನಮಗೆ ಅತೀವ ಸಂತೋಷ ಆಗ್ತದೆ. ಮತ್ತು ಎಲ್ಲ ನಮ್ಗೆ ಈ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಸುಲಗ್ನ ಸಾವಧಾನ
श्रीमद्वैष्णवलोकचालकगुरुः श्रीमत्परिव्राजगुरुः शास्त्रे देवगुरुश्रितामरुतरुः प्रत्युव्यगोत्रस्वरुः चेतोऽतीतशिरस्तताजितवरुः सत्सौख्यसम्पत्कुरुः श्रीमत्सद्गुरुराघवेन्द्र यतिराट् कुर्यादवटोर्मङ्गलम् सुमुहूर्ते सावधान सुलग्ना सावधान ಅಜಿನದಂಡ್ ಪರಮಾತ್ಮ ವಾಮನನಾಗಿ ಉಪನಯನ ಮಾಡಿಕೊಂಡಂತೆ ತಾನೇ ದೇವರೇ ಪರಮಾತ್ಮನೇ ಒಟ್ಟು ವಾಮನನಾಗಿ ಅವತಾರ ಮಾಡಿ ಉಪನಯನ ಮಾಡಿಕೊಂಡು ಜುಟ್ಟು ಉಪನಯನ ಅಂದ್ರೆ ಏನು? ತಲೆ ಮೇಲೆ ಒಂದು ಜುಟ್ಟು, ಶರೀರದ ಮೇಲೆ ಒಂದು ಯಜ್ಞೋಪವೀತ, ಸೊಂಟದ ಮೇಲೆ ಒಂದು ಕೌಪೀನ, ಕೈಯಲ್ಲಿ ಒಂದು ದಂಡ. ಇದನ್ನ ಪರಮಾತ್ಮನೇ ಮಾಡಿಕೊಂಡು ತೋರಿಸ್ಕೊಂಡಂತೆ. ಯಾಕೆ? ಎಲ್ಲರೂ ಮಾಡಿಕೊಳ್ಳಿ ಅಂತ. ಆ ಶ್ಲೋಕವೇ ಇದು ಹೇಳ್ತದೆ. ಅಜಿನ ದಂಡಕ ಮಂಡಲು ಮೇಖಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತಯಾಯ ಜಿತಾರಯೇ ನಿಗಮ ವಾಕ್ವಟವೇ ಬಟವೇ ನಮಃ ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಗುರುಗಳು ಮಂತ್ರೋಚ್ಚಾರದೊಂದಿಗೆ ತನ್ನೆಲ್ಲ ವಧುಗಳಿಗೆ ಮಕ್ಕಳಿಗೆ ಶುಭ ಆಶೀರ್ವಚನದೊಂದಿಗೆ ಅಕ್ಷತೆಯನ್ನು ಹಾಕಿ ಇವತ್ತು ದಿನಾಂಕ 21/4/2026 ದಿವಸ ನಮ್ಮ ಘಟಕದ ಶ್ರೀ ಗಣಪತಿ ದೇವಸ್ಥಾನ ಪಂಚ ಟ್ರಸ್ಟ್ ಕಮಿಟಿ ವತಿಯಿಂದ 108 ಉಪನಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕಂತ ಹೇಳಿ ನಮ್ಮ ಘಟಕದ ಯುವಕರನ್ನು ಮತ್ತು ಮಹಿಳಾ ಮಂಡಳನ್ನು ಇವರನ್ನು ಕೂಡಿಕೊಂಡು ನಾವು ತಂಡಗಳನ್ನು ರಚಿಸಿ ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಬೆಳಿಗ್ಗೆಯಿಂದ ಉಪನಯನ ಕಾರ್ಯಕ್ರಮ, ಷೋಡೋಪಚಾರ ಕಾರ್ಯಕ್ರಮ ಮತ್ತು ಹೋಮಗಳನ್ನು ಎಲ್ಲ ಬಹಳ ಶಿಸ್ತಿನಿಂದ ನಮ್ಮ ಎಲ್ಲ ಯುವಕರು ತಮ್ಮ ಒಂದು ಅನುಭವದ ಒಂದು ದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಮಾಡಿದರು. ಭಾಳ ಎಲ್ಲ ನಮ್ಮ ಸಮಾಜದ ಬಂದವರು ಬಂದಿದ್ದರು, ತುಂಬ ಸಂತೋಷಪಟ್ಟರು. ಎಲ್ಲರೂ ಒಳ್ಳೆ ಅಭಿಪ್ರಾಯದಿಂದ ನೀವು ಈ ಕಾರ್ಯಕ್ರಮ ಮಾಡಿದಿರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಘಟಕದ ಶ್ರೀ ಗಣಪತಿ ದೇವಸ್ಥಾನದ ಆಶೀರ್ವಾದ ತುಂಬ ಇದೆ. ಇಂತಹ ಕಾರ್ಯಕ್ರಮ ಮುಂದೆನೂ ನಾವು ಮಾಡ್ಕೊತ ಹೋಗ್ತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ.